ಲೋಕ ರಕ್ಷಕನಾದಂಥ ಸ್ವಾಮಿ ಕಳೆದ 2 ತಿಂಗಳು ನಮ್ಮನ್ನು ನಮ್ಮ ಜೀವಿತದಲ್ಲಿ ಬರಬಹುದಾದಂಥ ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡಿ, ಬರಬಹುದಾದಂಥ ವೈರಿಗಳನ್ನು ತುಳಿದು, ಕೇಡುಗಂಡಾಂತರಗಳಿಂದ ದೂರ ಮಾಡಿ, ನಮ್ಮೆಲ್ಲರೂ ಆ ಪಾಪಗಳನ್ನು ಮನ್ನಿಸಿ ನಿನ್ನ ಸೇವೆಯಲ್ಲಿ ಈ ವರ್ಷದ 60ನೇ ದಿನ ಮಾರ್ಚ್ 1ನೇ ತಾರೀಕು ಶನಿವಾರದಲ್ಲಿ ನಮ್ಮೆಲ್ಲರನ್ನು ಜೀವಿತರ ಪಟ್ಟಿಯಲ್ಲಿ ಇಟ್ಟಿರುವುದಕ್ಕಾಗಿ ನಿನ್ನ ಪಾದಕ್ಕೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಇಂದು ಕಾಲಿಡುವುದಕ್ಕಿಂತ ಮುಂಚಿತವಾಗಿ ನಿನ್ನ ಪಾದದ ಬಳಿಯಲ್ಲಿ ಬಂದು ಇದ್ದೇವೆ. ಇಂದಿಗೆ ನೇಮಕವಾದಂತ ವ್ಯಕ್ತಿಯ ಕುರಿತು ಮಾತನಾಡಲು ನಮ್ಮೆಲ್ಲರಿಗೂ ಸಹಾಯ ಮಾಡು. ಹೇಳುವಂತ ಭಕ್ತನ ಮೇಲೆ ದಯವಿಡು. ನಮ್ಮ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಡೇವಿಡ್ ರಿಜಾಯ್ಸ್ ಬರ್ಗರ್ ಅವರ ಜೀವನ ಚರಿತ್ರೆ. ಡೇವಿಡ್ ಜಾಯ್ಸ್ ಬರ್ಗರ್ ಅವರ ಜೀವನ ಚರಿತ್ರೆಯನ್ನ ಸ್ವಲ್ಪ ಹೊತ್ತು ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಣ. ದಯವಿಟ್ಟು ಯಾರಾದ್ರೂ ಬೈಬಲ್ ತೆರೆದಿದ್ದರೆ ಆದಿಕಾಂಡ 1ನೇ ಅಧ್ಯಾಯ 22ನೇ ವಚನವನ್ನ ನಾವು ಓದಿಕೊಂಡು ಅವರ ಜೀವನದಲ್ಲಿ ಮಾಡಿದಂತ ಅದ್ಭುತವೇನೆಂಬುದಾಗಿ ತಿಳ್ಕೊಳ್ಳುವಣ. ದಯವಿಟ್ಟು ಆದಿಕಾಂಡ 1ನೇ ಅಧ್ಯಾಯ 22ನೇ ವಚನ. ಇದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದ. ಹೀಗೆ ಸಾಯಂಕಾಲ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಸಮಯವನ್ನು ನೀಡಿದಂತೆ ಎಲ್ಲ ಅಧಿಕಾರಿಗಳಿಗೂ, ಜೊತೆ ಸೇವಕರಿಗೂ, ಎಲ್ಲ ವಿಶ್ವಾಸಿಗಳಿಗೂ ಪ್ರಭು ಯೇಸುವಿನ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಈ ವರ್ಷದ 3ನೇ ತಿಂಗಳಿನ 1ನೇ ದಿನದಲ್ಲಿ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿದಕ್ಕಾಗಿ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಈ ದಿನದಲ್ಲಿ ಡೇವಿಡ್ ರಿಜಾಯ್ಸ್ ಬರ್ಗರ್ ಅವರ ಜೀವನ ಚರಿತ್ರೆ ಈ ರೀತಿಯಲ್ಲಿ ಇರುತ್ತದೆ. ಇವರು ಪ್ರಸ್ತುತ ಯುರೋಪಿನಲ್ಲಿ ಇವರ ಜನನ ಬಂದ್ಬಿಟ್ಟು 11ನೇ ತಾರೀಕು 4ನೇ ತಿಂಗಳು 1721ರಲ್ಲಿ ಹುಟ್ಟಿದ್ದಾರೆ. ಇವರು ಕ್ರಿಸ್ತನ ಸ್ವಾರ್ಥಿಕರಾಗಿ ಮತ್ತು ಇವರು ಕ್ರೈಸ್ತ ನಂಬಿಕೆಯಲ್ಲಿ ಬೆಳೆದಂತ ವ್ಯಕ್ತಿ ಎಂಬುದಾಗಿ ನಾವು ನೋಡುವರಾಗಿದೆ. ಪ್ರಸ್ತುತ ಇವರ ಒಂದು ವಾಕ್ಯದ ಪ್ರಕಾರ ನಾವು ನೋಡುವಾಗ ಇದ್ದ ಜಾಗದಲ್ಲಿಯೇ ಅದು ವೃದ್ಧಿ ಆಗಬೇಕು ಎಂಬುದಾಗಿ, ಸ್ಥಳೀಯ ಜಾಗದಲ್ಲಿಯೇ ಯೇಸು ಕ್ರಿಸ್ತನ ಅಥವಾ ಶುಭವರ್ತಮಾನ ಸಾರಬೇಕೆಂಬುದಾಗಿ ಅವರ ಆಸೆ ಆಕಾಂಕ್ಷೆಗಳು. ಇಲ್ಲಿ ವಾಕ್ಯವು ಹೇಳ್ತಾ ಇದೆ, ನೀವು ವೃದ್ಧಿಯಾಗಿ ಹೆಚ್ಚಿರಿ ಎಂಬುದಾಗಿ. ಅದು ಭೂಮಿಯ ಮೇಲಿರಬಹುದು, ಸಮುದ್ರದ ಮೇಲಿರಬಹುದು, ನೀವು ಹೆಚ್ಚಿರಿ ಎಂಬುದಾಗಿ. ಅಂದ್ರೆ ಯೇಸು ಸ್ವಾಮಿಯ ಶುಭವರ್ತಮಾನ ಹಬ್ಬಬೇಕು ಎಂಬುದಾಗಿ ಅವರ ಆಸೆ ಆಕಾಂಕ್ಷೆ. ಅವರ ಚಿಕ್ಕ ವಯಸ್ಸಿನಲ್ಲಿ, ಅತಿ ಚಿಕ್ಕ ವಯಸ್ಸಿನಲ್ಲಿ 20 ವಯಸ್ಸಿನಲ್ಲಿ ಯುರೋಪ್ ಅನ್ನು ಬಿಟ್ಟು
1741ರಲ್ಲಿ ಅಮೆರಿಕ ಜನರೊಂದಿಗೆ ಇವರು ಸುವಾರ್ತೆಗಾಗಿ ಹೊರಟು ಹೋಗ್ತಾರೆ. 1741ರಲ್ಲಿ ಯುರೋಪ್ ಅನ್ನು ಬಿಟ್ಟು, ಅಂದ್ರೆ ಸುಮಾರು 20 ವಯಸ್ಸಿನಲ್ಲಿ ಏನು ಯೌವನ ಪ್ರಾಯದಲ್ಲಿ ಇರುವಾಗಲೇ ತಮ್ಮ ಸ್ಥಳೀಯ ಜನರನ್ನು ಬಿಟ್ಟು ಅಮೆರಿಕಕ್ಕೆ ದೇವರ ಸುವಾರ್ತೆಗಾಗಿ ಪ್ರಯಾಣ ಬೆಳೆಸುವುದನ್ನ ನಾವು ನೋಡುತ್ತೇವೆ. ಆ ಅಮೆರಿಕದಲ್ಲಿ ಬುಡಕಟ್ಟು ಜನಾಂಗದವರು ಮಧ್ಯದಲ್ಲಿ ಇವರ ಸೇವೆಯನ್ನು ಆರಂಭ ಮಾಡುವವರಾಗಿದ್ದಾರೆ. ಸೇವೆಯು ಬಲವಂತರಾಗಿರಲಿಲ್ಲ. ಸೇವೆಯಲ್ಲಿ ಬಲತ್ಕಾರ ಮಾಡಬಾರದು ಎಂಬುದಾಗಿ ಇವರ ಉದ್ದೇಶ. ಸೇವೆಯಲ್ಲಿ ಜನಗಳಿಗೆ ಬಲಾತ್ಕಾರಗಳಿಂದ ಅವರು ಸೇವೆಯನ್ನು ಮಾಡಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಬಲವಂತವಾಗಿ ಅವರು ಸೇವೆಯನ್ನ ಮಾಡಲಿಲ್ಲ. ಬಲಾತ್ಕರಿಸಲಿ, ನೀವು ನಂಬಬೇಕು, ನೀವು ಆಗ್ಬೇಕು, ಹಿಂಗಾಗು. ಆದ್ರೆ ಇವರ ಸೇವೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಸಂಸ್ಕೃತಿಯ ಕಾರ್ಯಕ್ರಮದ ಮೂಲಕವಾಗಿ ಇತ್ತು. ಸಂಸ್ಕೃತಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಯೇಸು ಬೀದಿ ನಾಟಕ ಅಂತ ಬರ್ತದಲ್ಲ, ಆ ರೀತಿಯಲ್ಲಿ ಇವರು ಸೇವೆಯನ್ನ ಪ್ರಾರಂಭ ಮಾಡಿದಂತ ವ್ಯಕ್ತಿ ಜಾಯ್ಸ್ ಬರ್ಗರ್ ಅವರು. ಡೇವಿಡ್ ಜಾಯ್ಸ್ ಬರ್ಗರ್ ಅವರು ಸಂಸ್ಕೃತಿ ಕಾರ್ಯಕ್ರಮದ ಮೂಲಕವಾಗಿ ತಮ್ಮ ಸೇವೆಯನ್ನ, ಅಂದ್ರೆ ಬೀದಿ ನಾಟಕಗಳು, ಸಂಸ್ಕೃತಿ ಕಾರ್ಯಕ್ರಮಗಳಂತ ಹೇಳಿದ್ರೆ ಬೀದಿ ನಾಟಕಗಳ ಮೂಲಕವಾಗಿ ಯೇಸು ಕ್ರಿಸ್ತನ ಶುಭ ವರ್ತಮಾನವನ್ನ ಬುಡಕಟ್ಟು ಜನಾಂಗದವರ ಮಧ್ಯದಲ್ಲಿ ಸೇವೆಯನ್ನ ಆರಂಭ ಮಾಡಿದಂತ ವ್ಯಕ್ತಿ ಜಾಯ್ಸ್ ಬರ್ಗರ್ ಅವರು. ಪ್ರಿಯ ದೇವರ ಮಕ್ಕಳೇ, ಅವರು ಕ್ರಿಸ್ತನ ಸೇವೆಯನ್ನು ನಂಬಿಕೆಯಿಂದ ಮಾಡಿದಂತ ವ್ಯಕ್ತಿ ಎಂಬುದಾಗಿ ನಾವು ಮೂರನೇದಲ್ಲಿ ನಾವು ನೋಡ್ತೇವೆ. ಮೊದಲನೇದಾಗಿ ಅವರು ಬಲವಂತವಾಗಿ ಸುವಾರ್ತೆಯನ್ನ ನಂಬ್ರಿ ಎಂಬುದಾಗಿ ಹೇಳಲಿಲ್ಲ. ಎರಡನೇದಾಗಿ ಅವರು ನಾಟಕಗಳ ಮೂಲಕವಾಗಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕವಾಗಿ ಕ್ರಿಸ್ತನ ಶುಭ ವರ್ತಮಾನವನ್ನು ಸಾರಿದವರು. ಮತ್ತು ಮೂರನೇದಾಗಿ ಕ್ರಿಸ್ತನ ಸೇವೆಯನ್ನು ನಂಬಿಕೆಯಿಂದ ಮಾಡಿದಂತ ವ್ಯಕ್ತಿ ಎಂಬುದಾಗಿ ನಾವು ನೋಡುತ್ತೇವೆ. ಇನ್ನು ನಾಲ್ಕನೇದಾಗಿ ನಾವು ನೋಡುವಾಗ ಹೆಚ್ಚಾಗಿ ಹಿಂಸೆ, ಯುದ್ಧ, ರಾಜಕೀಯದಲ್ಲಿ ಇವರು ಅನೇಕ ಚಿತ್ರಹಿಂಸೆಗಳನ್ನ ಅನುಭವಿಸಿದರು ಎಂಬುದಾಗಿ ಕೂಡ ನಾವು ನೋಡುತ್ತೇವೆ. ಸುವರ್ತಮಾನ ಸಾರಬೇಕಾದ್ರೆ ಅಷ್ಟು ಸಲೀಸಾಗಿರ್ಲಿಲ್ಲ. ಸುವರ್ತಮಾನ ಸಾರಬೇಕಾದ್ರೆ ಅಷ್ಟು ಒಂದು ಇವರು ಏನಂದ್ರೆ ಅನೇಕ ಘರ್ಷಣೆಯಲ್ಲಿ ಸಿಲುಕಿಕೊಂಡು ಹಿಂಸೆ, ಯುದ್ಧ ಮತ್ತು ರಾಜಕೀಯ ಅಸ್ಥಿರತೆಯಿಂದ ದುರ್ಬಲರಾಗಿರುವಂತ ಜನಗಳ ಮಧ್ಯದಲ್ಲಿ ಕೂಡ ಸುವರ್ತಮಾನವನ್ನ, ಅಂದ್ರೆ ಯೇಸು ಕ್ರಿಸ್ತನ ಶುಭ ವಾಕ್ಯವನ್ನ ಧೈರ್ಯವಾಗಿ ಸಾರಿದಂತ ವ್ಯಕ್ತಿ ಎಂಬುದಾಗಿ ನಮ್ಮ ಚರಿತ್ರೆ ಭಾಗದಲ್ಲಿ ನಾವು ನೋಡುವರಾಗಿದ್ದೇವೆ. 1755ರಲ್ಲಿ ಮತ್ತೆ ಅವರು ಅಮೆರಿಕವನ್ನು ಬಿಟ್ಟು 1755ರಲ್ಲಿ ಅವರು ಅಮೆರಿಕವನ್ನು ತೊರೆದು ಫ್ರಾನ್ಸ್ ಮತ್ತು ನಮ್ಮ ಭಾರತ ದೇಶಕ್ಕಾಗಿ ಸುವರ್ತಮಾನವನ್ನು ಸಾರುವುದಕ್ಕಾಗಿ ಯುದ್ಧದ ಸಮಯದಲ್ಲಿ ಅವರು ಯೇಸುಸ್ವಾಮಿಯ ಸುವರ್ತಮಾನವನ್ನ ಧೈರ್ಯವಾಗಿ ಸಾರಿದಂತ ವ್ಯಕ್ತಿ ಡೇವಿಡ್ ರಿಜಾಯ್ಸ್ ಬರ್ಗರ್ ಅವರು. ಈ ಯುದ್ಧದ ಸಮಯಗಳಲ್ಲಿಯೂ ಅನೇಕ ಹಿಂಸೆ ಬಾಧೆಗಳಲ್ಲಿಯೂ ಫ್ರಾನ್ಸ್ ದೇಶ ಮತ್ತು ಭಾರತ ದೇಶದಲ್ಲಿ ಕೂಡ ಅವರು ತಮ್ಮ ಕಾರ್ಯವನ್ನು ಮಾಡಿದಂತ ವ್ಯಕ್ತಿ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನೋಡುತ್ತೇವೆ. ಮತ್ತು ಬ್ರಿಟಿಷರು ಮತ್ತು ಅಮೆರಿಕದವರೊಂದಿಗೂ ಕೂಡ
ಇವರ ಒಡನಾಟವು ಬಹಳ ಮುಖ್ಯವಾಗಿತ್ತು. ಅವರ ಹತ್ರ ಫ್ರೆಂಡ್ಸ್ ಉಪಾಧಿಯಲ್ಲಿ ಬ್ರಿಟಿಷರ ಹತ್ರ ಮತ್ತು ಅಮೆರಿಕರವರ ಹತ್ರ ಮತ್ತು ಫ್ರಾನ್ಸ್ ಭಾರತ ದೇಶದವರ ಹತ್ರ ಈ ನಾಟಕ ಮಾಡಿದಂತ ಸಂಸ್ಕೃತಿ ಕಾರ್ಯಕ್ರಮ ಮಾಡುವಂತ ಪ್ರತಿಯೊಂದು ವ್ಯಕ್ತಿಗಳಿಗೆ ಎಲ್ಲರೂ ಪರಿಚಯವಾಗ್ತಾರೆ. ಆ ರೀತಿಯಲ್ಲಿ ಕ್ರಿಸ್ತನ ಸೇವೆಯನ್ನ ಮಾಡಿದಂತ ವ್ಯಕ್ತಿ ಡೇವಿಡ್ ರಿಜಾಯ್ಸ್ ಬರ್ಗರ್ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನೋಡುತ್ತೇವೆ. ಇನ್ನು ಎರಡನೇ ವಾಕ್ಯವನ್ನ ನಾವು ನೋಡುವಾಗ ಸತ್ಯವೇದದಲ್ಲಿ ಅವರು ಹೊಸ ಒಡಂಬಡಿಕೆಯ ಭಾಗದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19 ಮತ್ತು 20ನೇ ವಚನ ಕೂಡ ಅವರು ತಮ್ಮ ಜೀವನ ಯಾತ್ರೆಯಲ್ಲಿ ಬಹಳ ಮುಖ್ಯವಾಗಿ ಅವರು ಪ್ರಾರಂಭದ ಒಂದು ಸತ್ಯವೇದದ ಪ್ರಾರಂಭದಲ್ಲಿ 22ನೇ ವಚನ 1ನೇ ಅಧ್ಯಾಯ ಆದಿಕಾಂಡ ಪ್ರಾರಂಭದಲ್ಲಿ ನೀವು ಭೂಮಿ ಮೇಲೆ ಎಚ್ಚರಿ, ಭೂಮಿ ಮೇಲೆ ಬೆಳೆಯಿರಿ ಎಂಬುದಾಗಿ ಹೇಳಿದ್ದಲ್ಲದೆ, ಮತ್ತೆ ಹೊಸ ಒಡಂಬಡಿಕೆ ಭಾಗದಲ್ಲಿ ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19 ಮತ್ತು 20ನೇ ವಚನದಲ್ಲಿ ಕೂಡ ಅವರು ಮಾತನಾಡುವಂಥದ್ದನ್ನು ಕೂಡ ನಾವು ನೋಡುತ್ತೇವೆ. ದಯವಿಟ್ಟು ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19, 20 ವಚನ ಓದೇಪ. ಹಲೋ, 28, 19, 20. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಇವರ ನಂಬಿಕೆ ಆ ರೀತಿಯಲ್ಲಿ ನಾವು ಒಂದೇ ಸ್ಥಳದಲ್ಲಿ ಇಲ್ಲದೆ ಅನೇಕ ಸ್ಥಳಗಳಲ್ಲಿ ಹೋಗಿ ಕ್ರಿಸ್ತನ ಸೇವೆಯನ್ನು ಮಾಡಬೇಕೆಂಬ ಹಂಬಲ, ಆಸೆ, ಆಕಾಂಕ್ಷೆಗಳು ಡೇವಿಡ್ ರಿಜಾಯ್ಸ್ ಬರ್ಗರ್ ಅವರಿಗೆ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ನೋಡ್ರಿ, ಅವರು ಹುಟ್ಟಿದ್ದು ಯುರೋಪಿನಲ್ಲಿ ಮತ್ತು ಅವರು ಸೇವೆ ಅಮೆರಿಕ, ಫ್ರಾನ್ಸ್, ಭಾರತೀಯ ಅನೇಕ ಕಡೆಗಳಲ್ಲಿ ಚಿತ್ರಹಿಂಸೆಗಳಲ್ಲಿ ಅವರು ಸೇವೆಯನ್ನ ಮಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಇವರು ಈ ಮಹಾನಿಯೋಗದಲ್ಲಿ ಜೀವನವನ್ನ ತುಂಬಿದಂಥವರು. ಯೇಸು ಸ್ವಾಮಿಯ ಜೀವನ ಒಂದು ಪದಗಳ ಮೂಲಕವಾಗಿ ಅಥವಾ ಹಾಡುಗಳ ಮೂಲಕವಾಗಿ ಕ್ರಿಸ್ತನ ಸೇವೆಯನ್ನ ಮಾಡಿದವರು ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ರಾಷ್ಟ್ರಗಳಿಗೆ ಹೋಗಿ, ಅನೇಕ ರಾಷ್ಟ್ರಗಳಿಗೆ, ರಾಜ್ಯವಲ್ಲ, ತಾಲೂಕುಗಳಿಗೆಲ್ಲ, ಹಳ್ಳಿಗಳಿಗೆಲ್ಲ, ಅನೇಕ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಹೋಗಿ ಇವರು ಯೇಸು ಕ್ರಿಸ್ತನ ಶುಭ ವರ್ತಮಾನವನ್ನ ಸಾರಿದಂತ ಮಹಾ ವ್ಯಕ್ತಿ ಯಾರ? ಡೇವಿಡ್ ರಿಜಾಯ್ಸ್ ಬರ್ಗರ್ ಅವರು. ಪ್ರಿಯ ದೇವರ ಮಕ್ಕಳೇ, ಇವರು ಮಾಡಿದಂತ ಸೇವೆ ಮಹಾ ಅಮೋಘವಾದಂಥದ್ದು. ಇವರು ಅನೇಕ ಚಿತ್ರಹಿಂಸೆಯಲ್ಲಿ ಇದ್ದರೂ ಕೂಡ, ಅನೇಕ ಬಾಧೆಯಲ್ಲಿ ಇದ್ದರೂ ಕೂಡ ನೀವು ಹೊರಟು ಹೋಗ್ಬೇಕು. ಹೊರಟು ಹೋಗಿ, ದೇವರ ವಾಕ್ಯ ಬಹಳ ಆಳವಾಗಿ ಹೇಳ್ತದೆ, ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ. ಎಲ್ಲಾ ದೇಶಗಳಿಗೆ ನಾವು ಅಲ್ಲಿ ವ್ಯವಸ್ಥೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾವು ಹೊರಟು ಹೋಗ್ಬೇಕು. ನಾವು ಹೊರಟು ಹೋಗಿ ನಾವು ಕ್ರಿಸ್ತನ ಶುಭ ವರ್ತಮಾನವನ್ನ ಸಾರಬೇಕೆಂಬುದಾಗಿ ಒಳಒಡಂಬಡಿಕೆ ಭಾಗದಲ್ಲಿ ನೀವು ಎಚ್ಚರಿ, ನೀವು ಅಭಿವೃದ್ಧಿ ಆಗ್ರಿ ಎಂಬುದಾಗಿ ಒಳಒಡಂಬಡಿಕೆ ಭಾಗದಲ್ಲಿ ನೋಡಿದ್ರೆ, ಹೊಸ ಒಡಂಬಡಿಕೆ ಭಾಗದಲ್ಲಿ ನೋಡುವಾಗ ನೀವು ಹೊರಟು ಹೋಗ್ರಿ, ನೀವು ಹೊರಟು ಹೋಗಿ ಕ್ರಿಸ್ತನ ಶುಭ ವರ್ತಮಾನವನ್ನು ಸಾರಿ. ಆ ಕ್ರಿಸ್ತನ ಶುಭ ವರ್ತಮಾನವನ್ನು ಬುಡಕಟ್ಟು ಜನಾಂಗದವರು, ಹಿಂದುಳಿದಂತವರಿಗೂ ಬಡವರಿಗೂ ಯೇಸು ಕ್ರಿಸ್ತನ ಶುಭ ವರ್ತಮಾನವನ್ನು ಸಾರಿದಂತ ವ್ಯಕ್ತಿ ಡೇವಿಡ್ ರಿಜಾಯ್ಸ್ ಬರ್ಗರ್ ಎಂಬುದಾಗಿ ನೋಡ್ತಾ ಇದ್ದೇವೆ. ಆದರೆ ಅವರು
ಹೇಗಪ್ಪ ಹೋಗೋದು, ಏನಿಲ್ಲ ಎಂಬುದಾಗಿ ನೋಡುವಾಗ 20ನೇ ವಚನದಲ್ಲಿ ನಾವು ಹೇಳ್ತದೆ, ಮತ್ತಾಯನ ಬರೆಸುವಾರ್ತೆ 28ನೇ 20ನೇ ವಚನದಲ್ಲಿ, ನಾನು ನಿಮಗೆ ಆಜ್ಞಾಪಿಸುತ್ತನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ. ಈ ವಾಕ್ಯ ಬಹಳ ಅಮೂಲ್ಯವಾದಂತ ವಾಕ್ಯ. ಈ ತಿಂಗಳಿನ ನಾವು ಪ್ರಾರಂಭ ಮಾಡುವುದಕ್ಕಾಗಿ ಸಮಯವನ್ನು ದೇವರು ಕೊಟ್ಟಿದ್ದಾನೆ. ನೋಡಿರಿ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಡೇವಿಡ್ ರಿಜಾಸ್ಬರ್ಗರ್ ಅವರ ಒಂದು ಶಕ್ತಿಯುತವಾದಂತ ಮಾತುಗಳ ಮೂಲಕವಾಗಿ ಈ ಹೊಸ ತಿಂಗಳಿನ ಹೊಸ ದಿನದಲ್ಲಿ, ಮೊದಲನೇ ದಿನದಲ್ಲಿ ನೀವು ಹೊರಟು ಹೋಗೋಣ. ಈ ಮಾರ್ಚ್ 1ನೇ ತಾರೀಕು ನೀವು ಹೊರಟು ಹೋಗಿ ಕ್ರಿಸ್ತನ ಸುವರ್ತಮಾನವನ್ನ ಸಾರೋಣ. ಅವರು ಯುರೋಪದಲ್ಲಿ ಹುಟ್ಟಿದರು, ಅಮೆರಿಕಕ್ಕೆ ಸುವಾರ್ಥ ಸೇವಕರಾಗಿ 20ನೇ ವಯಸ್ಸಿನಲ್ಲಿಯೇ ಬಂದರು ಮತ್ತು ಫ್ರಾನ್ಸ್ ಮತ್ತು ಭಾರತ ದೇಶದಲ್ಲಿ ಇವರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕವಾಗಿ ಕ್ರಿಸ್ತನ ಸೇವೆಯನ್ನ ಬೆಳೆಸಿದಂತ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಡೇವಿಡ್ ರಿಜಾಸ್ಬರ್ಗರ್ ಅವರು. ಇವರಂತೆ ನಮ್ಮ ಜೀವನ, ನಮ್ಮ ಬ್ರತಕ್ಕೂ ಕೂಡ ಕಷ್ಟಗಳು, ಕಣ್ಣೀರುಗಳು, ಬಾಧೆಗಳು, ವೇದನೆಗಳು ಏನೇ ಇದ್ದ ಕಾಲಕ್ಕೂ ಎಲ್ಲಾ ಹಿಂಸೆಗಳು, ಎಲ್ಲಾ ಕಣ್ಣೀರುಗಳು, ಈ ಲೋಕದಲ್ಲಿ ಜೀವ ಇರುವವರೆಗೂ ಚಿಂತೆ, ತಾಪತ್ರಗಳು, ಕಟ್ಟದ ಬುದ್ಧಿ, ಕಣ್ಣೀರು, ದುಃಖಗಳು, ವೈರಿಗಳು, ಅನೇಕ ಸಮಸ್ಯೆಗಳು ಇದ್ದರೂ ಕೂಡ ಕ್ರಿಸ್ತನ ಶುಭ ವರ್ತಮಾನವನ್ನ ನಾವು ಬಿಡಬಾರದು ಎಂಬುದಾಗಿ ನಾವು ಡೇವಿಡ್ ರಿಜಾಸ್ಬರ್ಗರ್ ಅವರ ಮೂಲಕ ನೀವು ಹೊರಟು ಹೋಗಿ ಎಲ್ಲಾ ರಾಷ್ಟ್ರಗಳಲ್ಲಿ ಕ್ರಿಸ್ತನ ಶುಭ ವರ್ತಮಾನವನ್ನು ಸಾರಿ ಎಂಬುದಾಗಿ ಧೈರ್ಯವಾಗಿ ನಮಗೆ ಕಲಿಸಿಕೊಡುವಂತ ವ್ಯಕ್ತಿ ಅಂದ್ರೆ ಡೇವಿಡ್ ರಿಜಾಸ್ಬರ್ಗರ್ ಎಂಬುದಾಗಿ. ದೇವರ ಮಕ್ಕಳೇ, ಇಂತಹ ಪ್ರೋತ್ಸಾಹಿಸುವಾದಂತ ವ್ಯಕ್ತಿಗಳನ್ನ ನಾವು ಈ ಉದಯ ಕಾಲದಲ್ಲಿ ಕಲಿತುಕೊಳ್ಳುತ್ತೇವೆ ಅಂತ ಹೇಳಿದ್ರೆ, ಅವರು ಪಟ್ಟಂತ ಪ್ರಯಾಸ, ಅವರು ಪಟ್ಟಂತ ಕಣ್ಣೀರು, ಅವ್ರು ಎಲ್ಲೇ ಹುಟ್ಟಿದ್ರು, ಅವ್ರು ಎಲ್ಲೇ ಬೆಳೆದ್ರು, ಆದ್ರೆ ಯೇಸು ಕ್ರಿಸ್ತನ ಶುಭ ವರ್ತಮಾನವನ್ನ ಸಾರದೆ ಅವರು ಬಿಡ್ಲಿಲ್ಲ. ಅದಕ್ಕಾಗಿ ಅವರನ್ನ ಜೀವನ ಚರಿತ್ರೆಯಲ್ಲಿ ಹತಸಾಕ್ಷಿಗಳಾಗಿ, ರಕ್ತ ಸಾಕ್ಷಿಗಳಾಗಿ ಚರಿತ್ರೆಯಲ್ಲಿ ಅವರ ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ದೇವ್ರ ಮಕ್ಕಳೇ, ನಾವು ಕೂಡ ನಮ್ಮ ಜೀವನದಲ್ಲಿ, ನಮ್ಮ ಬ್ರತಕ್ಕಿನಲ್ಲಿ ಕೂಡ ನಾವು ಈ ಲೋಕದಲ್ಲಿ ಸುವರ್ತಮಾನವನ್ನು ಸಾರುವಂತ ವ್ಯಕ್ತಿಗಳಾಗಿದ್ದೇವೆ. ಯೇಸು ಕ್ರಿಸ್ತನ ನಂಬಿದಂತ ಪ್ರತಿಯೊಬ್ಬೊಬ್ಬರು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷೆ ಹೊಂದಿದಂತ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳು ಕೂಡ ಸುವಾರ್ತಿಕರು. ಯೇಸು ಸ್ವಾಮಿಯನ್ನ ಶುಭ ವರ್ತಮಾನವನ್ನು ಸಾರುವಂತಹ ಪ್ರತಿಯೊಬ್ಬೊಬ್ಬರು ಕೂಡ ಬರೇ ಪಾರ್ಶ್ವಗಳಿಗೆಲ್ಲ, ಯೇಸು ಸ್ವಾಮಿ ನಂಬಿದಂತ ಪ್ರತಿಯೊಬ್ಬೊಬ್ಬರು ಕೂಡ ನೀವು ಹೊರಟು ಹೋಗ್ರೆ ಎಲ್ಲಾ ರಾಷ್ಟ್ರಗಳು, ಎಲ್ಲಾ ದೇಶದ ಜನ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಅವರು ಕಲಿಸಿಕೊಡುವಂತ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕೂಡ ನಾವು ಹೊರಟು ಹೋಗೋಣ. ನಾವು ಹೊರಟು ಹೋಗಿ ಕ್ರಿಸ್ತನ ಶುಭ ವರ್ತಮಾನವನ್ನ ಇತರರಿಗೆ ಸಾರೋಣ, ಬುಡಕಟ್ಟು ಜನಾಂಗದವರಿಗೂ ಸಾರೋಣ. ಹಾಗಾಗ್ಲಿಕ್ಕೆ ಆಗುವಂತ ದೇವರು ಈ ಕಲ್ವರಿ ಚಾಪಲ್ ಟ್ರಸ್ಟಿನ ಮೂಲಕವಾಗಿ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡಿದಂತ, ನಮಗೆ ಸುವಾರ್ಥ ಸೇವೆಯಲ್ಲಿ ಪ್ರೋತ್ಸಾಹ ಮಾಡುವಂತ ಪ್ರತಿಯೊಬ್ಬೊಬ್ಬ ಹಿರಿಯರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ, ಕ್ರಿಸ್ತನ ಶುಭ ವರ್ತಮಾನವನ್ನು ಬಿಡಬಾರದು, ಕ್ರಿಸ್ತನ ಶುಭ ವರ್ತಮಾನದಲ್ಲಿ ನಾವು ಪಾಲ್ಗಾರರಾಗಬೇಕಾಗಿ ನಮಗೆ ಸಹಾಯ ಮಾಡುವಂತ ಎಲ್ಲ ಅಧಿಕಾರಿಗಳನ್ನು ಕೂಡ, ಪ್ರೋತ್ಸಾಹ ಮಾಡುವಂತ ಪ್ರತಿಯೊಬ್ಬೊಬ್ಬರಿಗೂ ಕೂಡ ದೇವರ ಆಶೀರ್ವಾದ ಮಾಡ್ಲಿಕ್ಕೆ ಆಗುವಂತೆ ಇಡೀ ಈ ತಿಂಗಳಿನಲ್ಲಿ ಮುಂಬರುವಂತ ನಮ್ಮ CC ಕನ್ನಡ ಕ್ರೈಸ್ತ ಮಕ್ಕಳಿಗೆ ಇಡೀ ತಿಂಗಳೆಲ್ಲ ದೇವರು ಹೊರಟು ಹೋಗೋಣ. ನಾವು ಮೊದಲನೇ ದಿನದಲ್ಲಿ ಕಾಲಿಟ್ಟಿದ್ದೇವೆ, ನಾವು ಹೊರಟು ಹೋಗೋಣ. ಎಲ್ಲಾ ದೇಶದ ಜನರಿಗೆ ನಾವು ಶಿಷ್ಯರನ್ನಾಗಿ ಮಾಡೋಣ. ಆದರೆ ಯುಗದ ಸಮಾಪ್ತಿವರೆಗೂ ದೇವರು ನಮ್ಮ ಜೊತೆ ಇರುತ್ತಾನೆ, ಹೆದರಬಾರದು. ಎಷ್ಟು ಅವರ ಹೆಸರಿನಲ್ಲಿ ಡೇವಿಡ್ ರಿಜಾಸ್ಬರ್ಗರ್ ಅಂದ್ರೆ ಎಷ್ಟು ಸಂತೋಷದ ಮಾತು.
ಸಂತೋಷದ ವ್ಯಕ್ತಿ ಆ ರೀತಿಯಲ್ಲಿ ಹೇಳ್ತೀವಿ. ನಾವು ಹೊರಟು ಹೋಗೋಣ. ಯುಗದ ಸಮಾಪ್ತಿಯವರೆಗೂ ದೇವರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರುತ್ತಾನೆ. ನಾವು ಅಂಜದೆ ಅಳಕದೆ ದೇವರ ಶುಭ ವರ್ತಮಾನವನ್ನು ಸಾರ್ಲಿಕ್ಕಾಗುತ್ತೆ. ಇಲ್ಲಿ ತಲೆಬಾಗಿದಂತ ಕುಳಿತಂತ ಪ್ರತಿಯೊಬ್ಬೊಬ್ಬರಿಗೂ ಕೂಡ ದೇವರು ಬಲಪಡಿಸಲಿ. ಈ ತಿಂಗಳಿನಲ್ಲಿ ದೇವರು ಯುಗದ ಸಮಾಪ್ತಿಯವರೆಗೂ ನಮ್ಮ ಕುಟುಂಬಗಳಲ್ಲಿ ದೇವರು ಸಹಾಯ ಮಾಡ್ಲಿಕ್ಕಾಗುವಂತೆ, ನಮ್ಮ ಸಭೆಗಳಲ್ಲಿ, ನಮ್ಮ ಹಿರಿಯರಲ್ಲಿ, ನಮಗೆ ಪ್ರೋತ್ಸಾಹ ಮಾಡುವಂತ ಪ್ರತಿಯೊಬ್ಬೊಬ್ಬರಲ್ಲಿ ಕೂಡ ದೇವರು ಆದರಣೆಯನ್ನ, ಸಂತೋಷ ಸಮಾಧಾನವನ್ನು ನೀಡಲಿಕ್ಕಾಗುವಂತೆ ದೇವರು ತಾನೇ ಈ ಉದಯ ಕಾಲದಲ್ಲಿ ಈ ಶ್ರೇಷ್ಠವಾದಂತ ವ್ಯಕ್ತಿಯ ಕುರಿತು ನಮ್ಮ ಜೀವನದಲ್ಲಿ ಕೂಡ ನಾವು ಕಲಿತುಕೊಳ್ಳಲಿಕ್ಕಾಗುವಂತ ದೇವರು ಈ ಮಾತುಗಳನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಪರಮ ಪವಿತ್ರನಾದಂತ ದೇವರೇ, ಪರಾಕ್ರಮಶಾಲಿಯಾದಂತ ಸ್ವಾಮಿ, ಅಪ್ಪ, ಮಾರ್ಚ್ 1ನೇ ತಾರೀಕು ಶನಿವಾರ ದಿನದಲ್ಲಿ ಡೇವಿಡ್ ರಿಜಾಯ್ಸ್ ಬರ್ಗರ್ ಅವರ ಜೀವನ ಚರಿತ್ರೆಯಲ್ಲಿ, ಹೌದು ಕರ್ತನೆ, ಅವರು ಯುರೋಪಿನಲ್ಲಿ ಹುಟ್ಟಿ ಅಮೆರಿಕ, ಫ್ರಾನ್ಸ್, ಭಾರತ ದೇಶಗಳಲ್ಲಿ ಅನೇಕ ಯುದ್ಧಗಳ ಸಮಯದಲ್ಲಿ ಕೂಡ ನಿನ್ನ ಶುಭ ವರ್ತಮಾನವನ್ನು ಸಾರುವಂತ ವ್ಯಕ್ತಿ ಆಗಿದ್ದರು ಎಂಬುದಾಗಿ ನಾವು ಚರಿತ್ರೆ ಭಾಗದಲ್ಲಿ ನಾವು ನೋಡುವವರಾಗಿದ್ದೇವೆ. ಇಂಥ ವ್ಯಕ್ತಿಗಳನ್ನು ಕಲಿತುಕೊಳ್ಳುವಂತ ಮಹಾಶಕ್ತಿಯನ್ನು ಕೊಟ್ಟಂತ ಕಲ್ವರಿ ಚಾಪಲ್ ಟ್ರಸ್ಟಿನ ಎಲ್ಲಾ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಎಲ್ಲಾ ಹಿರಿಯರಿಗೂ ಎಲ್ಲಾ ಸಭೆಯವರಿಗೂ ಕೂಡ ಕರ್ತನೆ ನಮಗೆ ಬಲವನ್ನು ನೀಡು, ನಮಗೆ ನವ ಚೈತನ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ ತಲೆಬಾಗಿಂತ ನಾವೆಲ್ಲರೂ ನಿನ್ನ ಮುಂದೆ ತಲೆಬಾಗಿದ್ದೇವೆ. ಕಳೆದ 2 ತಿಂಗಳು ನಮ್ಮನ್ನು ಕಾಪಾಡಿಕೊಂಡು ಬಂದಿದೆಯಪ್ಪ. 2 ತಿಂಗಳಲ್ಲಿ ಬಂದಂತ ಕಷ್ಟ, ಕಣ್ಣೀರು, ಬಾಧೆ, ವೇದನೆಗಳಿಂದ ಪಾರು ಮಾಡಿ ಹೊಸ ತಿಂಗಳಿನ 1ನೇ ದಿನದಲ್ಲಿ ನಾವು ಆರಂಭ ಮಾಡುವಾಗ ಕರ್ತನೆ ಯುಗದ ಸಮಾಪ್ತಿಯವರೆಗೂ ನಿನ್ನ ಜೊತೆಯಲ್ಲಿ ನಾನು ಇರುತ್ತೇನೆ. ಯುಗದ ಸಮಾಪ್ತಿಯವರೆಗೂ ಹೆದರಬೇಡ, ಧೈರ್ಯವಾಗಿ ಹೊರಟು ಹೋಗು ಎಂಬುದಾಗಿ ನೀನು ನಮಗೆ ಅಭಯ ವಚನವನ್ನು ನೀಡುತ್ತಿರುವುದಕ್ಕಾಗಿ ನಿನ್ನ ಪಾದಕ್ಕೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ಇಡೀ ತಿಂಗಳೆಲ್ಲ ನಮ್ಮನ್ನು ಪೋಷಿಸು, ನಮ್ಮನ್ನು ರಕ್ಷಿಸು. ಮುಂಬರುವಂತ ಜೀವನ ಚರಿತ್ರೆಯಲ್ಲಿ ನವ ಚೈತನ್ಯದ ಮಕ್ಕಳಾಗಿ, ಆರೋಗ್ಯದ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸುತ್ತ ನಮ್ಮೆಲ್ಲರಿಗೂ ಸಹಾಯ ಮಾಡುತ್ತೆ ಎಂಬುದಾಗಿ ಇಗೋ ಬೇಡದೆ ಬಿಟ್ಟಿರುವಂತಹ ಸಕಲ ಆಶೀರ್ವಾದಗಳನ್ನ ಪ್ರಭರಕ್ಷಕನ ಗುರುವಳಿಯನಾದಂತ ಯೇಸುವಿನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್.